ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಪರ್ಚೇಸ್ ಕನ್ಸಿಡರೇಷನಲ್ಲಿ ನೆಟ್ ಅಸೆಟ್ ಮೆಥಡಲ್ಲಿ ಪ್ರಾಬ್ಲಮ್ ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನೆಟ್ ಅಸೆಟ್ ಮೆಥಡ್ನಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಟೋಟಲ್ ಅಸೆಟ್ಸಿಂದ ಎಕ್ಸ್ಟರ್ನಲ್ ಲಯಬಿಲಿಟೀಸನ್ನು ಕಳೆದ್ರೆ ಆಯಿತು. ಸೊ ಟೋಟಲ್ ಅಸೆಟ್ಸ್ ಬರ್ಕೊಳ್ಬೇಕಾದ್ರೆ ನೀವು 3 ಅಸೆಟನ್ನು, ಕೋಡ್ ವರ್ಡ್ PPD ಅಂತ ನೆನ್ಪಿಟ್ಕೊಳ್ಳಿ, 3 ಅಸೆಟನ್ನು ಬಿಟ್ಟು ಬರೀಬೇಕು. 3 ಅಸೆಟ್ ಯಾವ್ದು ಅಂತಂದರೆ, ಅಸೆಟ್ ಬರೀಬೇಕಾದ್ರೆ P&L, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸನ್ನು ನೀವು ಬರೀಬಾರ್ದು. 3 ಅಸೆಟನ್ನು ಬಿಟ್ಟು ಉಳಿದಿರೋದೆಲ್ಲದನ್ನು ಬರೀಬೇಕು. ಲಯಬಿಲಿಟೀಸ್ ಬರ್ಕೊಳ್ಬೇಕಾದ್ರೆ 5 ಲಯಬಿಲಿಟೀಸ್: SRPRD, S ಫಾರ್ ಶೇರ್ ಕ್ಯಾಪಿಟಲ್, R ಫಾರ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್, P ಫಾರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, R ಫಾರ್ ರಿಟೈನ್ಡ್ ಅರ್ನಿಂಗ್ಸ್, D ಫಾರ್ ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡ್. ಅಸೆಟ್ಟಲ್ಲಿ 3 ಅಸೆಟನ್ನು ಬಿಡಬೇಕು, ಲಯಬಿಲಿಟೀಸ್ನಲ್ಲಿ 5 ಲಯಬಿಲಿಟೀಸನ್ನು ಬಿಟ್ಟು ಬರ್ಕೊಳ್ಬೇಕು. ನೋಡಿ, ಫಸ್ಟು ಟೋಟಲ್ ಅಸೆಟ್ಸ್ ಟೇಕನ್ ಓವರ್. ಫಸ್ಟ್ ಅಸೆಟ್ಸನ್ನು ಬರ್ಕೊಳ್ಬೇಕು. ಅಸೆಟಲ್ಲಿ ಯಾವ್ದಾದ್ರು ಬಿಡಬೇಕು? P&L, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಡಿಸ್ಕೌಂಟ್. ಒಂದು ಪ್ರಾಬ್ಲಮ್ ಮಾಡ್ತೇನೆ, ನಾನು ನಿಮಗೆ ಈ ಫಾರ್ಮೆಟನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಎಕ್ಸ್ ಅನ್ನೋ ಕಂಪ್ನಿ ಇದೆ, ವೈ ಅನ್ನೋ ಕಂಪ್ನಿ ಇದೆ. ಅವೆರಡು ಕಂಬೈಂಡ್ ಆಗಿ ಹೊಸ ಕಂಪ್ನಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಝೆಡ್ ಅನ್ನೋ ಕಂಪ್ನಿ. ಆ ಕಂಪನಿಯ ಎಕ್ಸ್ ಮತ್ತು ವೈ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ನೀವು ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ನೆಟ್ ಪೇಮೆಂಟಲ್ಲೂ ಕೇಳ್ಬೋದು, ನೆಟ್ ಅಸೆಟಲ್ಲೂ ಕೇಳ್ಬೋದು. ಕ್ವಶನಲ್ಲಿ ನೆಟ್ ಪೇಮೆಂಟ್ ಅಥವಾ ನೆಟ್ ಅಸೆಟ್ ಅಂತ ಕೊಟ್ಟಿರಲ್ಲ. ಕ್ವಶನಲ್ಲಿ ಅಸೆಟ್ ಲಯಬಿಲಿಟೀಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ನೆಟ್ ಅಸೆಟ್ನಲ್ಲಿ ಮಾಡಬೇಕಾಗತ್ತೆ. ಏನಾದರೂ ಈಕ್ವಿಟಿ ಶೇರ್ ಕ್ಯಾಪಿಟಲ್, ದೆನ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಡಿಬೆಂಚರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ನೆಟ್ ಪೇಮೆಂಟಲ್ಲಿ ನೀವು ಸೊಲ್ಯೂಷನ್ ಮಾಡಬೇಕಾಗತ್ತೆ. ನೆಟ್ ಪೇಮೆಂಟಿನ ಮೆಥಡನ್ನು ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿದ್ದೆ. ಸೊ ಇವತ್ತು ನೆಟ್ ಅಸೆಟ್ನಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇರೋದು. ಫಸ್ಟು ಅಸೆಟ್ಸನ್ನು ಬರ್ಕೊಳ್ಬೇಕು. ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ? ಅಸೆಟ್ಸನ್ನು ಬರ್ಕೊಳ್ಬೇಕು. ಎಲ್ಲ ಅಸೆಟನ್ನು ಬರೀಬೇಕು. 3 ಬರೀಲಿಕ್ಕಿಲ್ಲ. ಯಾವ್ಯಾವ್ದು ಬರೀಲಿಕ್ಕಿಲ್ಲ? P&L, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಡಿಸ್ಕೌಂಟನ್ನು ಬರೀಲಿಕ್ಕಿಲ್ಲ. ಇಲ್ಲಿರೋ ಪ್ರಾಬ್ಲಮ್ನಲ್ಲಿ ನೋಡಿ, ಇದು ಕ್ವಶನ್ ಪೇಪರ್ ಪ್ರಾಬ್ಲಮ್. ಇಲ್ಲಿರೋ ಪ್ರಾಬ್ಲಮ್ನಲ್ಲಿ P&L ಇಲ್ಲ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ಸು ಇಲ್ಲ, ಡಿಸ್ಕೌಂಟು ಇಲ್ಲ. ಅಸೆಟ್ಟಲ್ಲಿ ಒಂದು ವೇಳೆ P&L ಇದ್ದರೆ ಬರೀಲಿಕ್ಕಿಲ್ಲ. ಅಮೌಂಟ್ ಬರೀಬೇಕಾದ್ರೆ ಅಡ್ಜಸ್ಟ್ಮೆಂಟ್ ಏನಾದರೂ ಕೊಟ್ಟಿದ್ದರೆ ಅಡ್ಜಸ್ಟ್ಮೆಂಟಿನ ಅಮೌಂಟನ್ನು ಬರೀಬೇಕಾಗತ್ತೆ. ಅಡ್ಜಸ್ಟ್ಮೆಂಟ್ ಏನೂ ಕೊಡದೇ ಇದ್ದರೆ ಬುಕ್ ವ್ಯಾಲ್ಯೂ ಬರೀಬೇಕಾಗತ್ತೆ. ಇದಕ್ಕೆ ಬುಕ್ ವ್ಯಾಲ್ಯೂ ಅಂತ ಕರಿತೀವಿ. ಸಪೋಸ್ ಏನಾದರೂ ಅಡ್ಜಸ್ಟ್ಮೆಂಟಲ್ಲಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಆಫ್ ಎಕ್ಸ್ ಕಂಪನಿ ಇಸ್ ರಿವ್ಯಾಲ್ಯೂಡ್ ಎಟ್ 3 lakh, ಆ ಥರ ಏನಾದರೂ ಕೊಟ್ಟಿದ್ರೆ ನೀವು 2 lakh ಬರೀಲಿಕ್ಕಿಲ್ಲ, 3 lakh ಬರೀಬೇಕಾಗತ್ತೆ. ಏನೋ ಅಡ್ಜಸ್ಟ್ಮೆಂಟ್ ಇಲ್ಲದೇ ಇದ್ದಾಗ ಅವ್ರು ಕೊಟ್ಟಿರೋ ಅಂಥ ಅಮೌಂಟನ್ನು ಆ್ಯಸ್ ಇಟ್ ಈಸ್ ಬರೆದ್ರೆ ಆಯಿತು. ಕೆಲವೊಂದು ಸರಿ ಏನು ಕೊಡ್ತಾರೆ, ಎಲ್ಲ ಅಸೆಟನ್ನು 10% ಕಮ್ಮಿಗೆ ತೊಗೊಂಡು ಹೋಗ್ತಿದ್ದಾರೆ ಅಂತ ಕೊಟ್ಟಿರ್ತಾರೆ. ಅವಾಗ ಏನು ಮಾಡಬೇಕು? ಎಲ್ಲ ಅಸೆಟ್ನಲ್ಲಿ 10% ಲೆಸ್ ಮಾಡಿ ಬರೀಬೇಕಾಗತ್ತೆ. ಏನೋ ಇನ್ಫಾರ್ಮೇಷನ್ ಕೊಡದೇ ಇದ್ದಾಗ ಅವ್ರು ಕೊಟ್ಟಿರೋ ಅಂಥ ಅಸೆಟೇ ಬರ್ಕೊಳ್ಳೋದು. ಸೊ ನನಗೆ ಟೋಟಲ್ ಅಸೆಟ್ಸ್ ಟೇಕನ್ ಓವರ್ ಅಂತ ಬರ್ಕೊಂಡಿದ್ದೀನಿ. 2 ಕಾಲಮ್ ಹಾಕೊಂಡಿದ್ದೀನಿ, ಎಕ್ಸ್ ಮತ್ತು ವೈ. ಫಸ್ಟು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಎಷ್ಟು ಅಮೌಂಟ್ ಇದೆ? 2 lakh ಇದೆ, 3 lakh ಇದೆ. ಅಡ್ಜಸ್ಟ್ಮೆಂಟ್ ಕೊಡಲಿಲ್ಲ, ಹಾಗಾಗಿ ಅವ್ರು ಕೊಟ್ಟಿರೋಂಥ ಅಮೌಂಟನ್ನೇ ಬರೀಬೇಕು. ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ 1,50,000, 2,50,000. ಫರ್ನಿಚರ್ 50,000 ಈಚ್. ಪೇಟೆಂಟ್ ಫಸ್ಟ್ ಕಾಲಮಿಗೆ ನಿಲ್, ಸೆಕೆಂಡ್ ಕಾಲಮಿಗೆ 1,50,000. ಇನ್ವೆಸ್ಟ್ಮೆಂಟ್ 2 lakh, 4,50,000. Next, stock 90,000, 1,20,000. Debtors 80,000, 90,000. Bank 30,000, 90,000. ಇವಿಷ್ಟನ್ನು ಟೋಟಲ್ ಮಾಡಬೇಕು. ಟೋಟಲ್ ಮಾಡಿದಾಗ ಬರುವಂಥದ್ದು ಟೋಟಲ್ ಅಸೆಟ್ಸ್ ಆಗುತ್ತೆ. ಟೋಟಲ್ ಮಾಡಿದಾಗ ಫಸ್ಟ್ ಕಾಲಮಿಗೆ 8 lakh, ಸೆಕೆಂಡ್ ಕಾಲಮಿಗೆ 15 lakh ಬರುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಪರ್ಚೇಸ್ ಕನ್ಸಿಡರೇಷನ್ ಮಾಡಬೇಕಾದ್ರೆ ಅಡ್ಜಸ್ಟ್ಮೆಂಟ್ ಅಮೌಂಟನ್ನೇ ಬರೀಬೇಕು. ಅಡ್ಜಸ್ಟ್ಮೆಂಟ್ ಕೊಡದೇ ಇದ್ದಾಗ ಅವ್ರು ಕೊಟ್ಟಿರೋವಂಥ ಅಮೌಂಟ್ ಬರ್ಕೊಳ್ಬೇಕು. ದೆನ್ ಲ್ಯಾಬಿಲಿಟೀಸ್ ಬರೀಬೇಕಾದ್ರೆ 5 ಲಯಬಿಲಿಟೀಸನ್ನು ಬಿಡಬೇಕು. ನಾವು ಇಷ್ಟಕ್ಕೆ ಶೇರ್ ಹೋಲ್ಡರ್ ಫಂಡ್ ಅಂತ ಕರಿತೀವಿ. ಶೇರ್ ಕ್ಯಾಪಿಟಲ್ ಬರೀಲಿಕ್ಕಿಲ್ಲ, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, ರಿಸರ್ವ್ಸು ಬರೀಲಿಕ್ಕಿಲ್ಲ, ಸರ್ಪ್ಲಸ್ಸು ಬರೀಲಿಕ್ಕಿಲ್ಲ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟರೆ ಬರೀಲಿಕ್ಕಿಲ್ಲ. ಸರ್ಪ್ಲಸ್ ಅಂದ್ರೆ ಒಂದೇ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂದ್ರೆ ಒಂದೇ. ರಿಟೈನ್ಡ್ ಅರ್ನಿಂಗ್ಸ್ ಕೊಟ್ಟರೆ ಬರೀಲಿಕ್ಕಿಲ್ಲ. ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡ್ ಬರೀಲಿಕ್ಕಿಲ್ಲ. ಹಾಗಾದರೆ ಈ ಪ್ರಾಬ್ಲಮಲ್ಲಿ ಯಾವ್ದು ಬರೀಬೇಕು? ಶೇರ್ ಕ್ಯಾಪಿಟಲ್ ಇಲ್ಲ, ರಿಸರ್ವ್ಸ್ ಇಲ್ಲ, ಸರ್ಪ್ಲಸ್ ಇಲ್ಲ, ಸೆಕ್ಯೂರ್ಡ್ ಲೋನ್, ಅನ್ಸೆಕ್ಯೂರ್ಡ್ ಲೋನ್, ಕ್ರೆಡಿಟರ್ಸ್, ಬಿಲ್ಸ್ ಪೇಬಲ್. 4 ಎಂಟ್ರಿ ಬರ್ಕೊಳ್ಬೇಕು. ಇದಕ್ಕೂ ಅದೇ ಥರನೇ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ರೆ ಆ ಅಮೌಂಟ್ ಬರೀಬೇಕು, ಕೊಡದೇ ಇದ್ದಾಗ ಅವ್ರು ಕೊಟ್ಟಿರೋವಂಥ ಅಮೌಂಟ್ ಬರ್ಕೊಳ್ಳೋದು. ಸೆಕ್ಯೂರ್ಡ್ ಲೋನ್ ಫಸ್ಟ್ ಕಾಲಮಿಗೆ ನಿಲ್, ಸೆಕೆಂಡ್ ಕಾಲಮಿಗೆ 1,50,000. ಅನ್ಸೆಕ್ಯೂರ್ಡ್ ಲೋನ್ ಫಸ್ಟ್ ಕಾಲಮಿಗೆ ನಿಲ್, ಸೆಕೆಂಡ್ ಕಾಲಮಿಗೆ 50,000. Creditors 80,000 for X company,
60,000 for second company. Then bills payable 20,000 for first company, 40,000 for second company. ಸೊ ಟೋಟಲ್ ಮಾಡಿದಾಗ ಬರುವಂಥದ್ದು ಟೋಟಲ್ ಲಯಬಿಲಿಟೀಸ್ ಆಗುತ್ತೆ 80,000 ಪ್ಲಸ್ 20,000, 1 lakh ಫಾರ್ ಎಕ್ಸ್ ಕಂಪನಿ. ನೆಕ್ಸ್ಟ್ 1,50,000 ಪ್ಲಸ್ 50, 2 lakh, 2 lakh ಪ್ಲಸ್ 1 lakh, 3 lakh ಫಾರ್ ಸೆಕೆಂಡ್ ಕಂಪನಿ. ಪರ್ಚೇಸ್ ಕನ್ಸಿಡರೇಷನ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಟೋಟಲ್ ಎ ಇಂದ ಟೋಟಲ್ ಬಿ ಅನ್ನು ಲೆಸ್ ಮಾಡಿದ್ರೆ ಆಯಿತು. 8 lakh ಮೈನಸ್ 1 lakh, 7 lakh. ದೆನ್ 15 lakh ಮೈನಸ್ 3 lakh, 12 lakh. ಸೊ ಇಲ್ಲಿ ಕೇಳಿರುವಂಥದ್ದು ಪರ್ಚೇಸ್ ಕನ್ಸಿಡರೇಷನ್ ಮಾತ್ರ. ಸಪೋಸ್ ಜರ್ನಲ್ ಎಂಟ್ರಿ ಮಾಡಿ ಅಂತ ಕೊಟ್ಟರೆ 2 ಓಲ್ಡ್ ಕಂಪನಿಗಳಿದ್ದಾವೆ. ಯಾವ್ದು ಎಕ್ಸ್ ಮತ್ತು ವೈ. ಎಕ್ಸ್ ಕಂಪನಿಗೆ ಜರ್ನಲ್ ಎಂಟ್ರಿ ಮಾಡಬೇಕು, ವೈ ಕಂಪನಿಗೆ ಜರ್ನಲ್ ಎಂಟ್ರಿ ಮಾಡಬೇಕು. ದೆನ್ ಹೊಸದಾಗಿ ಆಗಿರುವಂಥ ಕಂಪ್ನಿ ಯಾವುದು ಝೆಡ್ ಕಂಪನಿ. ಝೆಡ್ ಕಂಪನಿಗೂ ಜರ್ನಲ್ ಎಂಟ್ರಿ ಮಾಡಬೇಕು, ಆಮೇಲೆ ಬ್ಯಾಲೆನ್ಸ್ ಶೀಟ್ ಮಾಡಲಿಕ್ಕೆ ಇರುತ್ತೆ. ಸೊ ಆ ಥರದ ಪ್ರಾಬ್ಲಮನ್ನು ನಾನು ನಿಮಗೆ ಮುಂದಿನ ವೀಡಿಯೋಸ್ನಲ್ಲಿ ತಿಳಿಸ್ತೀನಿ. ಈಗ ಇಲ್ಲಿ ಕೇಳಿರುವಂಥದ್ದು ಬರೀ ಪರ್ಚೇಸ್ ಕನ್ಸಿಡರೇಷನ್ ಮಾತ್ರ. ಪರ್ಚೇಸ್ ಕನ್ಸಿಡರೇಷನ್ ನೆಟ್ ಅಸೆಟ್ ಮೆಥಡ್ನಲ್ಲಿ ಈ ಥರದಲ್ಲಿ ಮಾಡಬೇಕು. ಅಸೆಟ್ಟಲ್ಲಿ 3 ಎಂಟ್ರಿ ಬಿಡಬೇಕು. PPD, P&L, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಡಿಸ್ಕೌಂಟ್. ಲಯಬಿಲಿಟೀಸ್ ಅಲ್ಲಿ 5 ಎಂಟ್ರಿ ಬಿಡಬೇಕು. ಶೇರ್ ಕ್ಯಾಪಿಟಲ್, ರಿಸರ್ವ್ಸ್, P&L ಅಕೌಂಟ್, ರಿಟೈನ್ಡ್ ಅರ್ನಿಂಗ್ಸ್, ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡ್. ಅಮೌಂಟ್ ಬರೀಬೇಕಾದ್ರೆ ಅಡ್ಜಸ್ಟ್ಮೆಂಟ್ ಬರೀಬೇಕು. ಅಡ್ಜಸ್ಟ್ಮೆಂಟ್ ಅಮೌಂಟ್ ಕೊಡದೇ ಇದ್ದಾಗ ಅವ್ರು ಕೊಟ್ಟಿರೋಂಥ ಬುಕ್ ವ್ಯಾಲ್ಯೂನೇ ಬರೆದ್ರಾಯ್ತು. ಸೊ ಈ ಥರದಲ್ಲಿ ನೀವು ಪರ್ಚೇಸ್ ಕನ್ಸಿಡರೇಷನ್ ಅನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಇವತ್ತೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.